ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಕಡಲೆ ಬೀಜದಿಂದ ಮಾಡೋಂಥ ಚಿಕ್ಕಿ. ಇದನ್ನು ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರೋಣ ಬನ್ನಿ. ಫಸ್ಟ್ಲಿ ನಾವು ಕಡಲೆ ಬೀಜನ ನೀಟಾಗಿ ಒಂದು ಕಡಾಯಲ್ಲಿ ಹುರ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ತುಪ್ಪ ಅಥವಾ ಏನು ಸೇರಿಸೋ ಅವಶ್ಯಕತೆ ಇಲ್ಲ. ಬರೀ ಕಡಲೆ ಬೀಜನ ಮಾತ್ರ ಚೆನ್ನಾಗಿ ಹುರ್ಕೊಂಡು ಡ್ರೈ ಅಂದರೆ ಬಿಸಿ ಕಮ್ಮಿ ಆದಮೇಲೆ ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೋಬೇಕು. ತುಂಬ ಫೈನ್ ಪೇಸ್ಟ್ ಥರ ಮಾಡ್ಕೊಬಿಡಿ. ಸ್ವಲ್ಪ ಹಂಗೆ ಸಿಗಬೇಕು ಕಡಲೆ ಬೀಜ ಫ್ಲೇವರ್, ಆ ಥರ ನೀವು ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ನಾನು 250 ಗ್ರಾಮ್ ಕಡಲೆ ಬೀಜಕ್ಕೆ 150 ಗ್ರಾಮ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅಂದರೆ ಅರ್ಧ ಅಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ಮಾಲ್ ಗ್ಲಾಸಲ್ಲಿ ವಾಟರ್ನ ತೊಗೊಂಡಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಚಿಕ್ಕಿನ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರೋಣ ಬನ್ನಿ. ಫಸ್ಟು ಒಂದು ಪಾತ್ರೆ ತೊಗೊಳ್ಳಿ. ಆ ಪಾತ್ರೆಗೆ ನಾನು ತೋರಿಸಿದ್ನಲ್ಲ ಆ ಗ್ಲಾಸ್ ವಾಟರ್ನ ಆ ಪಾತ್ರೆಗೆ ಹಾಕ್ಕೊಳ್ಳಿ. ಈ ನೀರನ್ನ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ನಾವು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅಥವಾ ನಿಮ್ಮ ಹತ್ರ ಬೆಲ್ಲದ ಪೌಡರ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೊಬೋದು. ಈ ಬೆಲ್ಲನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಆ್ಯಡ್ ಮಾಡಿದ ಮೇಲೆ 5 ಮಿನಿಟ್ಸ್ ನೀವು ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೊಬೇಕು. ತುಂಬ ಹೊತ್ತು ಬಾಯ್ಲ್ ಮಾಡಿದ್ರೂ ಇದು ಬೆಲ್ಲ ಸೀದೋಗಿರೋ ಥರ ಆಗುತ್ತೆ. ಒಂದು ಮೀಡಿಯಮ್ ಲೆವೆಲ್ ಪಾಕದ ಥರ ಬರಬೇಕು. ಅಷ್ಟೋವರೆಗೂ ನೀವು ಅಂದರೆ 5 ಮಿನಿಟ್ಸ್ ಅಂದರೆ ಸಾಕು, ಆರಾಮಾಗಿ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ನೀಟಾಗಿ ಅದನ್ನು ಬಾಯ್ಲ್ ಮಾಡ್ಕೊಬೇಕು. ಆ್ಯಂಡ್ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಬಾಯ್ಲ್ ಮಾಡಿದ್ರೆ ಸಾಕು. ಇದಕ್ಕೂ ಮೇಲಾದರೆ ಇದು ಸೀದೋಗ್ಬಿಟ್ಟು ಫುಲ್ ಡಾರ್ಕಿಶ್ ಬ್ರೌನ್ಗೆ ಟರ್ನ್ ಆಗಿಬಿಡುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಇದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ನೀವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜದ ಪುಡಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಗ್ಯಾಸ್ನ ನೀವು ಆಫ್ ಆದರೂ ಮಾಡ್ಕೊಂಬಿಡ್ಬೋದು, ಅಥವಾ ತುಂಬ ಕಮ್ಮಿ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಹೈ ಫ್ಲೇಮ್ನಲ್ಲಂತೂ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಅಥವಾ ಬೆಟರ್ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು. ಇದು ಮಿಕ್ಸ್ ಆದಮೇಲೆ ನೆಕ್ಸ್ಟು ಒಂದು ಪ್ಲೇಟ್ಗೆ ಒಂದು ಟೀ ಸ್ಪೂನಷ್ಟು ತುಪ್ಪನ ತೊಗೊಂಡು ಒಂದು ಪ್ಲೇಟ್ಗೆ ನಾನು ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಇದು ಏನಕ್ಕೆ ಅಂತ ಅಂದರೆ ಅದನ್ನು ನಾವು ಚಿಕ್ಕಿ ಮಾಡೋಕ್ಕೆ ಇದ್ರ ಮೇಲೆ ಹಾಕ್ಕೊತೀವಲ್ಲ, ಅದು ಅಂಟಬಾರ್ದು ಅಂತ ಹೇಳಿಬಿಟ್ಟು ಹಾಕ್ಕೊಳ್ಳೋದು ಇದನ್ನು. ನೆಕ್ಸ್ಟು ನಾವಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ ತೊಗೊಂಡು ನೀಟಾಗಿ ಸಣ್ಣದಾಗಿ ನೀವು ಉಂಡೆನ ಮಾಡಿ ಇಟ್ಕೊಬೇಕಾಗುತ್ತೆ. ಆ ತುಪ್ಪದ ಜೊತೆ ನೀವು ಈ ಥರ ಹೊಂದ್ಸ್ಕೊಬೇಕು. ಅದು ನೀಟಾಗಿ ಹೊಂದ್ಸ್ಕೊಂಡಾಗ ನಿಮಗೆ ಉಂಡೆ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಯಾವ ರೀತಿ ಉಂಡೆಯನ್ನು ಮಾಡಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಥರ ನೀವು ನೀಟಾಗಿ ಉಂಡೆ ಮಾಡ್ಕೊಬೋದು, ಅಥವಾ ನಿಮಗೆ ಬೇರೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೂಡ ಮಾಡ್ಕೊಬೋದು. ಯೂಶ್ವಲಾಗಿ ಚಿಕ್ಕಿ ಅಂದರೆ ರೌಂಡ್ ಶೇಪೇ ಇರುತ್ತಲ್ವ, ಆ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ವಿತಿನ್ 10 ಮಿನಿಟ್ಸಲ್ಲಿ ನೀವು ಕಡಲೆ ಬೀಜದ ಚಿಕ್ಕಿನ ರೆಡಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ.